ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ಒಂದು ಊರಿನಲ್ಲಿ ಅತ್ಯುನ್ನತವಾದಂತಹ ಒಂದು ಕುಟುಂಬವು ವಾಸವಾಗಿ ಇರತಕ್ಕಂತಹ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಂದು ಹೆಣ್ಣು ಮಗು, 2 ಗಂಡು ಮಕ್ಕಳು. ಅವರು ಎಲ್ಲ ರೀತಿಯಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಎಲ್ಲರೂ ಕೂಡ ಬೆಳೆದು ದೊಡ್ಡವರಾದಂತಹ ಸಮಯದಲ್ಲಿ ಅವರವರನ್ನು ಮದುವೆಯನ್ನು ಮಾಡಿ ಕೊಡಲಾಗುತ್ತದೆ. ಅವರು ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಜೀವನವನ್ನು ಮಾಡಬೇಕಾದರೆ ಅದರಲ್ಲಿ ಇರ್ತಕ್ಕಂತಹ ಒಬ್ಬ ಮಗನು ಇವರಿಬ್ಬರಿಗೆ ತೊಂದರೆಯನ್ನು ಕೊಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅವನಿಗೆ ಎಷ್ಟೋ ಜನ ಬುದ್ಧಿವಾದಗಳನ್ನು ಹೇಳಿದರೂ ಕೂಡ ಅವನು ಅದನ್ನು ತಿಳಿದುಕೊಳ್ಳುವುದೇ ಇಲ್ಲ. ನಂತರ ಭಗವಂತನು ಕೂಡ ಹಲವಾರು ಶಿಕ್ಷೆಗಳನ್ನು ಕೊಟ್ಟರೂ ಕೂಡ ಅದನ್ನು ಅವನು ಅನುಭವಿಸುವುದೇ ಇಲ್ಲ. ಅವರ ಮನೆಯಲ್ಲೇ ಕಳ್ಳತನವನ್ನು ಮಾಡಿ ತನ್ನ ಜೀವನವನ್ನು ಮಾಡ್ತಾ ಇದ್ದ. ಒಂದು ದಿನ ಇದೇ ರೀತಿಯಾಗಿ ಇರ್ತಂತಹ ಸಮಯದಲ್ಲಿ ಅವನಿಗೆ ಒಂದು ವಿಪತ್ತು ಬಂದು ಒದಗುತ್ತೆ. ಅಚಾನಕ್ಕಾಗಿ ಅವನಿಗೆ ಅನಾರೋಗ್ಯ ಬಂದಂತಹ ಸಮಯದಲ್ಲಿ ರಾತ್ರಿಯ ಸಂದರ್ಭವಾದ ಕಾರಣಕ್ಕೆ ಯಾರೂ ಕೂಡ ಅವನಿಗೆ ಸಹಾಯಕ್ಕೆ ಬರುವುದೇ ಇಲ್ಲ. ಅವನಿಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಇಬ್ಬರು ಯಾರು ಎಂದರೆ ತನ್ನ ಅಣ್ಣ ಮತ್ತು ತಂಗಿ. ಅವರನ್ನು ಕೇಳಿಕೊಳ್ಳುವುದಕ್ಕೆ ಅವರಲ್ಲಿ ಅವರು ಮಾತನಾಡುವುದನ್ನು ಬಿಟ್ಟಿರ್ತಾರೆ. ಈ ಸಮಯದಲ್ಲಿ ಏನಾದರೂ ಮಾಡಿ ನನ್ನ ಪ್ರಾಣವನ್ನು ನಾನು ಉಳಿಸಿಕೊಳ್ಳಲೇಬೇಕಾಗಿ ಇರತಕ್ಕಂತಹ ಪರಿಸ್ಥಿತಿ ಬಂದು ಒದಗುತ್ತೆ. ಅವರ ಮನೆಯಲ್ಲಿಯೂ ಕೂಡ ಅವತ್ತು ಯಾರೂ ಕೂಡ ಇರುವುದಿಲ್ಲ. ಅವನು ಕೂಗಾಡಿ ಗೋಳಾಡಿ ನನ್ನನ್ನು ಯಾರಾದರೂ ಕೂಡ ರಕ್ಷಣೆಯನ್ನು ಮಾಡಿ ಅಂತ ಕೇಳಿದಂತಹ ಸಮಯದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ತನ್ನ ತಂಗಿಯು ಬಂದು ಅವರನ್ನು ಎತ್ತಿಕೊಂಡು ಔಷಧಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಎಲ್ಲ ವಿಧವಾದ ಚಿಕಿತ್ಸೆಯನ್ನು ಕೊಡಿಸಿ ಪುನಃ ಮನೆಗೆ ಬಂದಂತಹ ಸಮಯದಲ್ಲಿ ಅವನು ಜಾಗರೂಕತೆಯಾಗುತ್ತಾನೆ. ಆನಂತರ ಸ್ವಲ್ಪ ಸಮಯ ಕಳೆದ ನಂತರ ಪುನಃ ಅವನು ಎಚ್ಚೆತ್ತುಕೊಂಡು ಅವರಿಬ್ಬರನ್ನು ಕೂಡ ಮಾತನಾಡಿಸಬೇಕಾಗಿತ್ತು. ಆದರೆ ಮತ್ತೆ ಅಹಂಕಾರದಿಂದ ಆ ಬುದ್ಧಿಯನ್ನು ಬಿಡುವುದೇ ಇಲ್ಲ. ಹಿಂದೆ ಮಾಡಿರ್ತಕ್ಕಂತಹ ತೊಂದರೆಗಳನ್ನು ಪುನಃ ಅವನು ಮಾಡಿಕೊಂಡಿಯೇ ಬರುತ್ತಾನೆ. ನಂತರ ಇನ್ನು ಮುಂದೆ ಹೋದಂತಹ ಸಮಯದಲ್ಲಿ ಪುನಃ ಇನ್ನೂ ಒಂದು ಸಂದರ್ಭದಲ್ಲಿ ಅವನಿಗೆ ಯಾವುದೋ ಒಂದು ವಿಷ ಜಂತುವಿನಿಂದ ಕಡಿದು ಅವನಿಗೆ ತೊಂದರೆಯಾಗುತ್ತದೆ. ಆ ಸಮಯದಲ್ಲಿ ಮತ್ತೆ ತಂಗಿಯೂ ಕೂಡ ಅಣ್ಣನೂ ಕೂಡ ಅವನ ಸಹಾಯಕ್ಕೆ ಬರುವುದೇ ಇಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ಅವನು ಗೋಳಾಟ ಕಿರಿಚಾಟ ಜಾಸ್ತಿ ಆಗುತ್ತೆ. ಆದರೂ ನಾವು ಪುನಃ ಅಂತಹ ತಪ್ಪುಗಳನ್ನು ಮಾಡಬಾರದು ಅಂತ ಹೇಳಿ ಅಣ್ಣ ತಂಗಿ ಇಬ್ಬರೂ ಕೂಡ ಮತ್ತೆ ಔಷಧಾಲಯಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ. ಅವನು ಒಮ್ಮೆ ಅವರಿಬ್ಬರನ್ನು ಕೂಡ ನೋಡಿ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಳ್ತಾನೆ. ನಾನು ಇಲ್ಲಿಯವರೆಗೂ ಮಾಡಿದ್ದು ತಪ್ಪು, ದಯಮಾಡಿ ನಾನು ಇವನ್ನೆಲ್ಲವನ್ನು ಕೂಡ ನಿಲ್ಲಿಸಬೇಕು ಅಂತ ಹೇಳಿ ಪುನಃ ಮನೆಗೆ ಹೋದಂಥ ಸಮಯದಲ್ಲಿ ಪುನಃ ತನ್ನ ಹೆಂಡತಿಯ ಮಾತನ್ನು ಕೇಳಿ ಎಲ್ಲ ವಿಧವಾದ ಸಹಾಯವನ್ನು ಮತ್ತೆ ಮರಿತಾನೆ. ತನ್ನ ಅಹಂಕಾರದಿಂದ ಕೊಬ್ಬಿ ಮೆರಿತಾನೆ. ಮತ್ತೆ ಅವರಿಗೆ ತೊಂದರೆಗಳನ್ನು ಹೆಚ್ಚಿಗೆ ಕೊಡುತ್ತಲೇ ಬರ್ತಾ ಇರ್ತಾನೆ. ಆ ಭಗವಂತನು ಎಷ್ಟು ರೀತಿಯಾಗಿ ಅವರನ್ನು ನೋಡಿಕೊಳ್ಳೋದು. ಆನಂತರ ಎಲ್ಲರೂ ಕೂಡ ಊರ ನಾಗರಿಕರೆಲ್ಲರೂ ಕೂಡ ಒಟ್ಟಾಗಿ ಅವರನ್ನು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕುಳಿತಂತಹ ಸಮಯದಲ್ಲಿ ಆ ಅಣ್ಣ ಮತ್ತು ತಂಗಿ ಇಬ್ಬರೂ ಕೂಡ ಒಂದು ವಸ್ತುವನ್ನಾಗಲಿ ಏನನ್ನಾಗಲಿ ಮನೆಯನ್ನಾಗಲಿ ಕೇಳಿದಂಥ ಸಮಯದಲ್ಲಿ ಭಗವಂತನ ಮೇಲೆ ಭಾರವನ್ನು ಹಾಕಿ ಅದನ್ನು ಅವನಿಗೆ ಕೊಡ್ತಾರೆ. ಭಗವಂತ, ಇವತ್ತು ನನ್ನಲ್ಲಿ ಇರುವುದನ್ನು ಅವನಿಗೆ ಕೊಡ್ತಾ ಇದ್ದೇನೆ. ನೀನು ಬೇರೆ ಯಾವುದೋ ಒಂದು ರೀತಿಯಾಗಿ ನನಗೆ ಅದನ್ನು ಪುನಃ ನನಗೆ ಹಿಂದಿರುಗಿಸ್ತೀಯಾ ಅಂತೇಳಿ ನಂಬಿಕೆಯಿಂದ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಅವನಿಗೆ ಹೆಚ್ಚಿಗೆಯನ್ನು ಕೊಡ್ತಾರೆ. ಆದರೂ ಕೂಡ ಎಲ್ಲವನ್ನು ಕೂಡ ತೆಗೆದುಕೊಂಡು ಪುನಃ ಅವನ ಬುದ್ಧಿಯನ್ನು ಅವನು ಬಿಡುವುದೇ ಇಲ್ಲ. ಈ ರೀತಿಯಾಗಿ ಕೆಲವರು ಇರುತ್ತಾರೆ. ನಾವು ಈ ಯುಗದಲ್ಲಿ ಎಷ್ಟು ಅತಿ ಬುದ್ಧಿವಂತರು ಆದರೂ ಕೂಡ ಅತಿ ಒಳ್ಳೆಯವರಾದರೂ ಕೂಡ ನಮಗೆ ತೊಂದರೆ. ಅದೇ ರೀತಿಯಾಗಿ ಅತ್ಯಂತ ಕೆಟ್ಟವರಾದರೂ ಕೂಡ ನಮಗೆ ತೊಂದರೆ. ಅವನು ಎಲ್ಲವನ್ನು ಕೂಡ ತೆಗೆದುಕೊಂಡು
ಪುನಃ ಅನಾರೋಗ್ಯದಿಂದ ಅದನ್ನು ಅನುಭವಿಸುವುದಕ್ಕೆ ಅವನಿಗೆ ಆಗಲಿಲ್ಲ. ಅವನ ಹೆಂಡತಿಗೂ ಕೂಡ ಅನಾರೋಗ್ಯ ಬಂದು ಅನುಭವಿಸುವುದಕ್ಕೆ ಅದು ಇರಲೇ ಇಲ್ಲ. ಇತ್ತ ಕೊಟ್ಟಂತಹ ಅಣ್ಣ ಮತ್ತು ತಂಗಿ ಇಬ್ಬರೂ ಕೂಡ ಭಗವಂತನ ಅನುಗ್ರಹದಿಂದ ಬೇರೆಯ ವಿಚಾರವಾಗಿ ಅವರಿಗೆ ಇನ್ನೂ ಒಂದು ವಸ್ತುಗಳು, ಆಭರಣಗಳು, ದವಸ ಧಾನ್ಯಾದಿಗಳು ಹೇರಳವಾಗಿ ಭಗವಂತನು ಕೊಡುತ್ತಾನೆ. ಅವರು ಸಂತೋಷದಿಂದ ತನ್ನ ಜೀವನವನ್ನು ಮಾಡುತ್ತಾರೆ. ಇವನು ನಾನು ಎಲ್ಲವನ್ನು ಕಿತ್ತುಕೊಂಡು ಗೆದ್ದೆ ಎಂದು ಬೀಗಿ ಕೊನೆಯಲ್ಲಿ ಅವನು ಕೂಡ ಮಣ್ಣಾಗುತ್ತಾನೆ. ಆದರೆ ಮೊದಲಿಗೆ ಸುಖವನ್ನು ಅನುಭವಿಸಿ ಈ ಹೆಂಡತಿ ಮತ್ತು ಮಕ್ಕಳು ಇಬ್ಬರೂ ಕೂಡ ದುಃಖದಲ್ಲಿ ತನ್ನ ಜೀವನವನ್ನು ಕಳೆದು ತನ್ನ ಕೊನೆಯ ಹಂತವನ್ನು ತಲುಪುತ್ತಾರೆ. ಆದರೆ ಕೊಟ್ಟಂತಹ ಅಣ್ಣ ಮತ್ತು ತಂಗಿ ಅತ್ಯಂತ ಸುಖದಿಂದ ಜೀವನವನ್ನು ಕಳೆಯುತ್ತಾರೆ. ಇದರ ತಾತ್ಪರ್ಯ ಏನು ಅಂದರೆ, ನಾವು ಈ ಪ್ರಪಂಚದಲ್ಲಿ ಏನೂ ಕೂಡ ಪಡೆದುಕೊಳ್ಳುವುದಕ್ಕೂ ಕೊಡುವುದಕ್ಕೂ ನಾವು ಅರ್ಹರಾಗಿಯೇ ಇರುವುದಿಲ್ಲ. ಎಲ್ಲವೂ ಕೂಡ ಭಗವಂತನು ಕೊಟ್ಟ ಭಿಕ್ಷೆ. ಒಂದನ್ನು ಕಳೆದುಕೊಂಡು ನಾನು ಸುಖವಾಗಿ ಇರ್ತೀನಿ ಅಂದರೆ ನಾವು ಅದನ್ನು ಕಳೆದುಕೊಂಡು ಸುಖವಾಗಿ ಇರುವುದೇ ಹೆಚ್ಚಿಗೆ ಮೇಲು. ಭಗವಂತ ನಮ್ಮನ್ನು ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ. ಇಂತಹ ನಿದರ್ಶನಗಳನ್ನು ನೀವೆಲ್ಲರೂ ಕೂಡ ತಮ್ಮ ಕಣ್ಣಿನಿಂದ ನೋಡ್ತಾ ಇರ್ತೀರ. ಆದ್ದರಿಂದ ನಾವೆಲ್ಲರೂ ಕೂಡ ನಾವು ಏನೋ ಒಂದು ವಸ್ತುವನ್ನು ಕೊಟ್ಟರೆ ಅದು ಪರಿಹಾರ ಆಗುತ್ತೆ ಅಂದರೆ ಅದನ್ನು ಕೊಟ್ಟು ನಾವು ಪರಿಹಾರ ಮಾಡಿಕೊಳ್ಳುವುದೇ ಮೇಲು. ಇಲ್ಲದೆ ಹೋದರೆ ಆ ಭಗವಂತನೇ ಅವರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಬೇಕು. ಈ ರೀತಿಯಾಗಿ ಈ ವಿಚಾರವನ್ನು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ